ಇಂದಿನ ನನ್ನ ಮನೆ ಇವತ್ತಿನ ಅರಮನೆ. ನನ್ನನ್ನ ಬೆಳೆಸಿದಂಥ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ನನಗೆ ಅಧಿಕಾರವನ್ನು ಕೊಟ್ಟು ಒಬ್ಬ ಶಾಸಕನನ್ನಾಗಿ ಮಾಡಿ ಮಂತ್ರಿಯನ್ನ ಮಾಡಿದಂಥ ನನ್ನ ಪಕ್ಷದ ನಾಯಕರ ಈ ಒಂದು ಸಮ್ಮಿಲನದ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಈ ಬುದ್ಧಿ ನಮ್ಮೆಲ್ಲರಿಗೂ ಮೊದಲೇ ಇದ್ದಿದ್ರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಹೇಳಲಿಕ್ಕೆ ಹೆಸರೇ ಇರ್ತಿರ್ಲಿಲ್ಲ. ಬೆಳಗಾಮಲ್ಲಿ ಏನ್ ಹೇಳಿದೆ, 19 ನಾನು ಮಾತು ಕೇಳಿದ್ದಿದ್ರೆ ಇವತ್ತು ಮಂತ್ರಿ ಆಗಿರ್ತಿದ್ದೆ. ಸ್ನೇಹಿತರೆ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಜೆಡಿಎಸ್ ಪಕ್ಷ ಎಲ್ಲಿದೆ ಅಂತ. ನಿಮ್ಗೆ ಮನಸ್ಸಾಕ್ಷಿನೇ ಇಲ್ಲ. 5 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರಲ್ಲ, ಒಂದು ಪ್ರಾದೇಶಿಕ ಪಕ್ಷ ಇವತ್ತು ಎಲ್ಲಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಆ ಅಭ್ಯರ್ಥಿ ಮುಂದೆ, ನಮ್ಮ ಟಿ ದೇವೇಗೌಡರ ಮುಂದೆ 35,000 ಹೆಚ್ಚು ಅಂತರದಲ್ಲಿ ಸೋತು ಬೇರೆ ಕಡೆ ಹೋಗಲ್ಲ. ನಿಮಗೆ ಮನಸ್ಸಾಕ್ಷಿ ಇಲ್ವಾ? ಜೆಡಿಎಸ್ ಪಕ್ಷದ ಬಗ್ಗೆ ಮಾತಾಡಕ್ಕೆ ಆತ್ಮಸಾಕ್ಷಿ ಇಲ್ವಾ? ಕ್ಷೇತ್ರನೇ ಬಿಟ್ಬಿಟ್ರೆ, ಚಾಮುಂಡೇಶ್ವರಿ ಕ್ಷೇತ್ರನೇ ಬಿಟ್ಬಿಟ್ಟಲ್ಲ ಸ್ವಾಮಿ. ನೀವು ಜೆಡಿಎಸ್ ಪಕ್ಷ ಎಲ್ಲಿದೆ ಅಂತ ಕೇಳ್ತೀರಾ? ಸ್ನೇಹಿತರೆ, 2000 ಇವತ್ತು ಪ್ರತಾಪ್ ಸಿಂಹ ಇವತ್ತು ಇದು MP ಆಗಿದ್ದಾರೆ. ಹೋದ ಸಾರಿ ಇದೇ ಸಿದ್ದರಾಮಯ್ಯನವರ ಧೋರಣೆಯಿಂದ ಮೇಲೆ ಮೈತ್ರಿ, ಒಳಗೆ ಬೆನ್ನಿಚ್ಚೂರಿ ಮಂಡ್ಯದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸುವಂತ ಒಂದು ಸಂಚನ್ನ ಮಾಡಿದ್ರಲ್ಲ, ಆ ಸಂಚಿನ ಪ್ರತಿಫಲವೇ ಮೈಸೂರು ಜಿಲ್ಲೆಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಪ್ರತಿಧ್ವನಿಸಿದ್ದು. ಆದ್ರೆ ನನ್ನ ನಾಯಕರಾದಂತ ಕುಮಾರಣ್ಣವರು ಹೋದ ಮಂಗಳವಾರ ಶಸ್ತ್ರಚಿಕಿತ್ಸೆ ಆಯ್ತು, ಬುಧವಾರ. ಇವತ್ತು ಇನ್ನು 8 ದಿವಸ ಆಗಿಲ್ಲ. ನನ್ನ 2 ಕ್ಷೇತ್ರದಲ್ಲಿ ಮೈಸೂರು ಮತ್ತೆ ಚಾಮರಾಜನಗರ 2 ಅಭ್ಯರ್ಥಿಗಳು ನಿಂತಿದ್ದಾರೆ. ದೇವೇಗೌಡ ಸಾಹೇಬರು, ನರೇಂದ್ರ ಮೋದಿ ಅವರು ನಮ್ಮನ್ನ ನಂಬಿದ್ದಾರೆ. ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ವಿಜೇಂದ್ರ ಅವರನ್ನ ಸಾರಥ್ಯದಲ್ಲಿ ನಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಆ 7 ದಿವಸ ಆಸ್ಪತ್ರೆಯಿಂದ ಬಂದಿದ್ರು ಕೂಡ ಈ 2 ಅಭ್ಯರ್ಥಿಗಳು ಈ ಜಿಲ್ಲೆನಲ್ಲಿ 2 ಜಿಲ್ಲೆನಲ್ಲಿ ಜೈವೇರಿಯನ್ನು ಬಾರಿಸಬೇಕು ಅಂತ ಹೇಳಿ ತನ್ನ ಆರೋಗ್ಯವನ್ನು ಲೆಕ್ಕಿಸ್ತಾ ಇವತ್ತು ಸಮ್ಮಿಲನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರಲ್ಲ, ಚುನಾವಣೆಯ ಪ್ರಚಾರವನ್ನು ಮಾಡ್ತಾ ಇದ್ದಾರಲ್ಲ, ಇದು ಮೈತ್ರಿ ಧರ್ಮ. ನಿಮ್ಮಂತ ಕೆಲಸ ಅಲ್ಲ, ಇದನ್ನ ಕಲಿಯುವಂತ ಕೆಲಸವನ್ನು ಮಾಡಿ. ಸ್ನೇಹಿತರೆ, ತಾಯಂದ್ರೆ, ನೀವು ಸಿದ್ದರಾಮಯ್ಯವ್ರಿಗೆ ಹೇಳಬೇಕು, ಇವತ್ತು ನಾವೇನು ಅಭ್ಯರ್ಥಿಯನ್ನ ಮಾಡಿದ್ದೀವಿ, ಆ ಕುಟುಂಬ ಈ ರಾಜ್ಯವನ್ನ, ಈ ಮೈಸೂರು ರಾಜ್ಯವನ್ನ ಕಟ್ಟುವಂತ ಸಂದರ್ಭದಲ್ಲಿ ತನ್ನ ಒಡವೆಯನ್ನ ಬಾಂಬೆನಲ್ಲಿ ಹರಾಜಾಕಿ ಕ್ಯಾರಸಿನ ಕಟ್ಟಂತ ಕುಟುಂಬ. ಅವರ ಮತವನ್ನ ನೀಡಬೇಕಾ? ಈ ರಾಜ್ಯದ ಜನನ ಪ್ರತಿಯೊಬ್ಬರ ತಲೆ ಮೇಲೆ 1.25 ಲಕ್ಷ ಸಾಲವನ್ನು ಹಾಕಿ ಇವತ್ತು
ಇವತ್ತು ಮೈಸೂರಿನಲ್ಲಿ ಹಾಕಿದ್ದಾರೆ. ಹಿಂದಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಬಿಜೆಪಿ ಬಾವುಟ ಪ್ರತಾಪ್ ಸಿಂಹ ಜೊತೆಗೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ 60% ನಮ್ಮ ಜೆಡಿಎಸ್ ಕಾರ್ಯಕರ್ತರು ಪ್ರತಾಪ್ ಸಿಂಹ ಅವರಿಗೆ ಮತ ಹಾಕಿದ್ರು. ಆಗಲೇ 2 ಲಕ್ಷ ತೆಗೆದಿದ್ದಾರೆ. ಈ ಸಾರಿ ದೇವೇಗೌಡ ಸಾಹೇಬ್ರವರ ಕೆಲಸ ಮಡಿಕೇರಿನಲ್ಲಿ ಅದು ಲ್ಯಾಂಡ್ ಸ್ಲೈಡ್ ಆದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಯಾರು ಕೊಡದೇ ಇರ್ತಕ್ಕಂಥ ಕೊಡುಗೆಯನ್ನ ನನ್ನ ನಾಯಕ ಅಂತ ಕುಮಾರಣ್ಣವರು ಕೊಟ್ಟಿದ್ದಾರೆ. 850 ಮನೆ ಕಳ್ಕೊಂಡಂತವ್ರಿಗೆ ತಕ್ಷಣ 50,000 ರೂಪಾಯಿ ನಿವೇಶನ, ಎಲ್ಲ ಮೂಲಭೂತ ಸೌಕರ್ಯ, 12 ತಿಂಗಳು ಬಾಡಿಗೆ ಹಣ. ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಕೊಟ್ಟಿದ್ದಾರೆ ಸ್ವಾಮಿ? ಈಗೆಲ್ಲ ಸಹಕಾರಗಳು ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಕೆಲಸಗಳು ಇವೆಲ್ಲವೂ ಕೂಡ ನಮ್ಮ 2 ಅಭ್ಯರ್ಥಿಗಳಿಗೂ ಆಶೀರ್ವಾದ ಇದೆ. ಈ ಸಾರಿ ದೇಶ ಉಳಿಬೇಕು ಅಂದ್ರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು ಆಗಬೇಕು. ದೇಶ ಉಳಿಬೇಕು. ಆ ಕಾರಣದಿಂದ ನನ್ನ ನಾಯಕರಾದ ಕುಮಾರಣ್ಣವರು ಪೂರ್ತಿಯಾಗಿ ನಮ್ಮೆಲ್ಲರನ್ನ ಒಟ್ಟಾರೆ ನಿಂತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಪಿಟಿದೇವರು ಹೇಳಿದ್ರು, ನಾವೆಲ್ಲ ಒಬ್ಬೊಬ್ಬರು ಮನಸ್ಸು ಒಂದಾಗಬೇಕು ಅಂತ. ಕಾಂಗ್ರೆಸ್ ನಮ್ಮ ಮನಸ್ಸು ಒಂದಾಗಲ್ಲ, ಬಿಜೆಪಿ ಜೆಡಿಎಸ್ ಮನಸ್ಸು ಒಂದಾಗಲ್ಲ. ಯಾಕೆ ನಾವು ಮದಿಂದ ಅದೇ ತರ ಇದ್ದೀವಿ. ಅದರಿಂದ ಈ ಸಾರಿ ಬಹಳಷ್ಟು ಮಾತಾಡ್ಬೇಕಿತ್ತು, ಬಹಳ ಜನ ಮಾತಾಡ್ಬೇಕು. ಆದ್ರೆ ನಿಮಗೆ ನಾವು ಮಾತನ್ನ ಕೊಡ್ತಾ ಇದ್ದೀವಿ. ನಾವೆಲ್ಲರೂ ನಮ್ಮೆಲ್ಲ ವಿಚಾರಗಳನ್ನು ಮಾಡ್ತು ಮಂಡ್ಯ, ಮೈಸೂರು, ಚಾಮರಾಜನಗರ 3 ಕಡೆ ಅತ್ಯಂತ ಹೆಚ್ಚು ಶ್ರಮವನ್ನು ಹಾಕಿ ನಮ್ಮ ಅಭ್ಯರ್ಥಿಗಳನ್ನ ಕೆಲಸವಂತ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ತಮ್ಮೆಲ್ಲರ ಮುಂದೆ ಕೈ ಮುಗಿದ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಮಾತನಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.